ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ನೀರಿನೊಳಗಡೆ ಕಲರವ ಅಂತೀವಲ್ಲ, ಆ ರೀತಿ ಒಂದು ಡೆವಲಪ್ಮೆಂಟ್ ಅಂತೂ ನಡೀತಾ ಇದೆ. ಕೆಲ ರಾಜಕಾರಣಿಗಳು ತಮ್ಮ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅಂತ ಸಭೆ ಸೇರ್ತಾ ಇದ್ದಾರೆ, ಗುಪ್ತ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಎಲ್ಲರ ಕೇಂದ್ರ ಬಿಂದುವಾಗಿರುವ ಡಿ.ಕೆ. ಶಿವಕುಮಾರ್ ಮೈಂಡ್ ಗೇಮ್ ಮಾಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಆಪ್ತರ ಬಳಿ ನವೆಂಬರ್ ಕ್ರಾಂತಿಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ರ. ಹಾಗಾದ್ರೆ ಏನ್ ಹೇಳಿದ್ರು, ಏನ್ ಮೆಸೇಜ್ ಪಾಸ್ ಆಗಿದೆ ಅಂತ ನೋಡೋದಾದ್ರೆ, ನನ್ನನ್ನು ಯಾರೂ ಕೆರಳಿಸೋಕೆ ಸಾಧ್ಯ ಇಲ್ಲ, ನಾನು ಯಾವ ಕಾರಣಕ್ಕೂ ಕೆರಳಲ್ಲ, ನವೆಂಬರ್ ತನಕ ನಾನು ಡಿಸ್ಟರ್ಬ್ ಆಗಲ್ಲ, ಎಲ್ಲಿ ಮಾತಾಡಬೇಕೋ ಅಲ್ಲೇ ಮಾತಾಡ್ತೀನಿ, ನೀವು ದಯವಿಟ್ಟು ಸುಮ್ಮನಿದ್ರೆ ಅಷ್ಟೇ ಸಾಕು ಅಂತ ಆಪ್ತರ ಬಳಿ ಡಿ.ಕೆ. ಶಿವಕುಮಾರ್ ವಿಶ್ವಾಸದ ನುಡಿಗಳನ್ನಾಡಿದ್ದಾರಂತೆ. ಅಂದರೆ ಅಲ್ಟಿಮೇಟ್ಲಿ ಯಾರು ಏನೇ ಮಾಡಿದ್ರು, ಯಾವುದೇ ರೀತಿಯಲ್ಲಿ ಹೆಂಗೆ ಆಟಗಳನ್ನು ಆಡಿದ್ರು ಕೂಡ ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವರಿಗಿದೆಯಂತೆ. ನನಗೆ ಬೇಕಾಗಿದ್ದ ನಾನೇ ಮಾಡ್ಕೊಳ್ತೀನಿ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರಂತೆ. ಅವರ ಪರವಾಗಿ ಮಾತಾಡ್ತಾ ಇದ್ದವರು ಕೆಲವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅದು ಕೂಡ ಸ್ಟ್ರಾಟಜಿಯ ಒಂದು ಭಾಗ. ಮತ್ತು 2023ರಲ್ಲಿ ಈ 136 ಸೀಟನ್ನು ಏನು ಕಾಂಗ್ರೆಸ್ ಪ್ರಪ್ರಥಮವಾಗಿ ಗೆಲ್ತು, ಅಂದರೆ 2018ರ ನಂತರ ಅದಾದ ಬಳಿಕ ಏನು ಅಗ್ರಿಮೆಂಟ್ ಆಗಿದೆ, ಜೆಂಟ್ಲ್ಮನ್ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಏನು ಚರ್ಚೆ ಮಾಡಿದ್ದಾರೆ ಹಾಗಾದರೆ ಡಿ.ಕೆ. ಶಿವಕುಮಾರ್? ಬಂತು ನೋಡಿ ಡೀಟೇಲ್ಸ್. ಈಗ ಹೇಳ್ತಾ ಇದ್ವಲ್ಲ ನಾವು, ಅದೇ ಪಾಯಿಂಟ್ಸು. ನನ್ನನ್ನು ಯಾರೂ ಕೆರಳಿಸೋಕ್ಕಾಗಲ್ಲ, ನಾನು ಯಾವ ಕಾರಣಕ್ಕೂ ಕೂಡ ಕೆರಳಲ್ಲ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರಂತೆ. ಹಾಗೆ ನವೆಂಬರ್ನಲ್ಲಿ ಪವರ್ ಶೇರಿಂಗ್ ಆಗಬಹುದು ಅನ್ನೋ ಹೋಪ್ಸ್ ಡಿ.ಕೆ. ಶಿವಕುಮಾರ್ ಅವರ ಬಣದವರೆಗೂ ಇದೆ. ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಕೂಡ ಹಾಗೆ, ಅಧಿಕಾರ ನಡೆಸುವ ಕೈಗಳು ಬದಲಾಗತ್ತೆ ಅಂತ. ನವೆಂಬರ್ನಲ್ಲೇ ಸಂಪುಟ ಸರ್ಜರಿ ಮಾಡೋಕ್ಕೆ ಸಿ.ಎಂ ಇನ್ನೊಂದು ಕಡೆಗೆ ದಾಳ ಉರುಳಿಸಿದ್ದಾರೆ. ಆಗಸ್ಟ್ನ ನಂತರ ಸಿ.ಎಂ ಸಿದ್ದರಾಮಯ್ಯ ಇದ್ದಾರಲ್ಲ, ಭಾಳ ಅಗ್ರೆಸಿವ್ ಆಗಿ ಪಾಶ್ಚರಿಂಗ್ ತೋರಿಸ್ತಾ ಇದ್ದಾರೆ. ಏನು ಪಾಶ್ಚರಿಂಗ್ ಅಂದರೆ ನಾನು ಸುಲಭಕ್ಕೆ ಸೀಟಿಂದ ಇಳಿಯೋನಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ. ಸಿ.ಎಂ ದಾಳದಿಂದ ಸಿ.ಎಂ ಸ್ಥಾನದ ಕನಸು ಕಾಣ್ತಾ ಇದ್ದ ಡಿ.ಕೆ. ಶಿವಕುಮಾರ್ಗೆ ಸವಾಲಿನ ಮೆಟ್ಟಿಲುಗಳು ಎದುರುಗಡೆ ಕಾಣಿಸ್ತಾ ಇದೆ. ಇದಕ್ಕೆ ತಾಳ್ಮೆಯೇ ನನ್ನ ಗುರು, ನವೆಂಬರ್ವರೆಗೂ ನಾನು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ತಿದ್ದಾರಂತೆ. ಅಂದರೆ ಕೆರಳಿಸೋದಕ್ಕೆ, ಇವರನ್ನು ಪ್ರಚೋದಿಸೋದಕ್ಕೆ ಯಾರ್ಯಾರು ಟ್ರೈ ಮಾಡ್ತಿದ್ದಾರೆ, ಅಷ್ಟು ಸುಲಭ ಇಲ್ಲ ನನ್ನನ್ನು ನೀವು ಕೆರಳಿಸೋದು, ಡಿಸ್ಟರ್ಬ್ ಮಾಡೋದು, ಡಿಸ್ಟ್ರಾಕ್ಟ್ ಮಾಡೋದು ಅನ್ನೋ ಮೆಸೇಜ್ ಕೊಟ್ಟಂಗಿದೆ. ಎಲ್ಲೇನು ಮಾತಾಡಬೇಕೋ ಅಲ್ಲೇ ನಾನು ಮಾತಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತರಿಗೆ ಹೇಳಿದ್ದಾರಂತೆ. ದಯವಿಟ್ಟು ನೀವು ಸುಮ್ಮನಿದ್ರೆ ಅಷ್ಟೇ ಸಾಕು ಅಂತ ಅವರ ಸುತ್ತ ಓಡಾಡುವಂತಹ ಹೊಗಳು ಭಟ್ರು ಅಂತಲೂ ಕರಿಬೋದು, ಆಪ್ತ ವರ್ಗ ಅಂತಲೂ ಕರಿಬೋದು, ಅವರಿಗೆ ಮೆಸೇಜನ್ನು ಕೊಟ್ಟಿದ್ದಾರಂತೆ. ಡಿ.ಕೆ.ಶಿ ಬಣದ ನಾಯಕರೊಂದಿಗೆ ಸಿ.ಎಂ ಡಿ.ಕೆ. ಶಿವಕುಮಾರ್ ಹೀಗೆಲ್ಲ ಮಾತನಾಡಿ ಸುದ್ದಿಯಾಗಿದ್ದಾರೆ. ಆಮೇಲೆ ಡಿ.ಕೆ. ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು, ಈಗ ಎಮ್.ಎಲ್.ಎಗಳು ಎಮ್.ಎಲ್.ಸಿಗಳು ಮಾತಾಡೋದ್ರಿಂದ ಏನೂ ಆಗಲ್ಲ, 10 ಪ್ರಯೋಜನದ ಉಪಯೋಗ ತನಗಾಗಲ್ಲ ಅನ್ನೋದು ಗೊತ್ತು. ಹೀಗಾಗಿ ಅವರಿಗೆಲ್ಲರಿಗೂ ಕಿವಿ ಮಾತನಾಡಿದ್ದಾರೆ. ಅಲ್ಟಿಮೇಟ್ಲಿ ಡಿಸೈಡ್ ಆಗೋದು ದೆಹಲಿಯ 10 ಜನಪಥ್ನಲ್ಲಿ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿ ಹೀಗೂ ಇರ್ಬೋದಾ? ಅಂದರೆ ಯಾರು ಏನೇ ನನ್ನನ್ನು ಪ್ರವೋಕ್ ಮಾಡಿದ್ರು ಅಲ್ಟಿಮೇಟ್ಲಿ ಮುಂದೆ ಆಗೋ ಬೆಳವಣಿಗೆ ನನಗೆ ಬೇಕಾದಾಗ ನಾನು ಮಾಡ್ಕೊಳ್ಳೋಷ್ಟು ಕೆಪಾಬಿಲಿಟಿ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅನ್ನೋ ಮನಸ್ಥಿತಿಯಲ್ಲಿ ಹಿಂಗೊಂದು ಸಲಹೆಗಳನ್ನು, ಹಿಂಗೊಂದು ಡಿಸ್ಕಷನ್ ಮಾಡಿರ್ಬೋದಾ ಆಪ್ತರ ಜೊತೆಗೆ? ಖಂಡಿತ ಅಂತದೊಂದು ಕಾನ್ಫಿಡೆನ್ಸ್ ಡಿ.ಕೆ. ಶಿವಕುಮಾರ್ ಅವರಿದ್ದಂತೆ ಕಾಣಿಸ್ತದೆ. ಪ್ರಮುಖವಾಗಿ ನವೆಂಬರ್ ಕ್ರಾಂತಿ ಅಂದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ಪವರ್ ಶೇರಿಂಗ್ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದಂತ ಚರ್ಚೆ. ಆದ್ರೆ ಕಳೆದ 2-3 ದಿನಗಳ ಹಿಂದೆ ಸಿ.ಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರೀಶಫಲ್ಗೆ ಸಿದ್ಧನಿದ್ದೀನಿ ಎನ್ನುವಂತ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿರುವಂತದ್ದು. 2.5 ವರ್ಷ ಆಗ್ತಿದ್ದಕ್ಕೆ ಕ್ಯಾಬಿನೆಟ್ ರೀಶಫಲ್ ಮಾಡ್ಕೊಂಡು ಅದನ್ನು ಮುಂದುವರಿತೀನಿ ಅನ್ನುವಂತ ಲೆಕ್ಕಾಚಾರ ದಾಳ ಉರುಳಿದಂತೆ ಕಾಣ್ತಿದೆ. ಅದೇ ಪವರ್ ಶೇರಿಂಗ್ ನ ಲೆಕ್ಕಾಚಾರದಲ್ಲಿ ಇದ್ದವರಿಗೆ ಈ ಕ್ಯಾಬಿನೆಟ್ ರೀಶಫಲ್ ಸಹಜವಾಗಿ ಒಂದು ರೀತಿಯ ಶಾಕ್ ಅನ್ನೋದಾದ್ರೆ ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಡುವ ಅಗತ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ತಮ್ಮ ಆಪ್ತ ವಲಯಕ್ಕೆ ಡಿ.ಕೆ. ಶಿವಕುಮಾರ್ ರವಾನಿಸಿದ್ದಾರೆ ಅನ್ನುವಂಥದ್ದು. ಅದೇನಾಗ್ಬೇಕು ಅಥವಾ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯಾರೇ ಮಾತಾಡಿದ್ರು, ಏನೇ ಪ್ರತಿಕ್ರಿಯೆ ಕೊಟ್ಟರು ನಾನು ಅದಕ್ಕೆ ಪ್ರತಿಕ್ರಿಯೆ ಹೋಗಲ್ಲ, ನೀವು ಕೂಡ ಪ್ರತಿಕ್ರಿಯಿಸಬೇಡಿ ಅನ್ನುವಂತ ಸಂದೇಶ ಒಂದ್ ಕಡೆ ಆದ್ರೆ, ಪವರ್ ಶೇರಿಂಗ್ ನ ವಿಚಾರವೇ ಅನ್ನೋದಾದ್ರೆ ಅದೇನಾಗ್ಬೇಕು ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಅವ್ರು ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಎಲ್ಲೊಂದ್ ಕಡೆ ಯಾರು ಕೇರಳದಲ್ಲಿ ಅಥವಾ ಏನೇ ಪ್ರತಿಕ್ರಿಯೆಗಳು ಕೊಟ್ಟರು ಕೂಡ ನೀವು ಯಾರು ಇದು ಮಾಡ್ಬಿಡಿ, ಏನಾಗ್ಬೇಕು ಅದು ಆಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ರೆ ಅನ್ನುವಂಥ ಕೂಡ ಬರ್ತಾ ಇರುವಂತದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.